ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ ಫನ್ ಡೇ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಲೇಜಿ ಡೇ ಹೇಗಿರತ್ತೆ ಅಂತ. ಯಾವಾಗಲೂ 5ಗೆ ಎದ್ದೇಳೋಳು, ಇವತ್ತು ನಾನು ಆಲ್ಮೋಸ್ಟ್ 7:30 ಹಂಗೆ ಎದ್ದಿದ್ದೀನಿ. ಇವಾಗ ಟೈಮ್ ಬಂದು 8 ಆಗಿದೆ. ಎಲ್ಲ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇತ್ತು. ಈಗ ನೋಡಿ, ಈಗ ಬ್ರೈಟ್ನೆಸ್ ಹೆಂಗಿದೆ. ಇದ್ರಲ್ಲಿ ಇನ್ನೊಂದು ಮ್ಯಾಜಿಕ್ ಏನ್ ಗೊತ್ತಾ, ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೊಬೋದು. ಆಕ್ಚುಲಿ ಏನಾಯ್ತು ಅಂದ್ರೆ, ಈ ಲೈಟ್ ನ ತರೋದಕ್ಕೆ ಹೋಗಿ ಡಿಮಾರ್ಟ್ಗೆ ಏನೇನೆಲ್ಲ ತಂದು ಅಂತಂದ್ರೆ, ಇಲ್ಲಿ ಡಿಮಾರ್ಟ್ ಶಾಪಿಂಗ್ ಬಿಲ್ ಬಂದು 1300 rupees ಹೋಯ್ತು ಡಿಮಾರ್ಟ್ಗೆ ಹೋಯ್ತು. ಏನೋ ಗೊತ್ತಿಲ್ಲ, ಡಿಮಾರ್ಟ್ಗೆ ಹೋಗ್ತು ಅಂತಂದ್ರೆ ಹೆಂಗಾದ್ರೂ ಸರಿ ಖರ್ಚು ಬೀಳ್ತಾನೆ ಇರತ್ತೆ. ಎಷ್ಟೇ ಅವಾಯ್ಡ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಆಗಲ್ಲ. ಮೀಶೋ ಇಂದ ಇದೊಂದು ಎಗ್ ಟ್ರೈನ ನಾನು ಬುಕ್ ಮಾಡಿ ತರ್ಸ್ಕೊಂಡಿದ್ದೆ, ಚೆನ್ನಾಗಿದೆ ಅಂತ ಅನ್ಕೊಂಡು. ಬಟ್ ಏನ್ ಪ್ರಾಬ್ಲಮ್ ಅಂತಂದ್ರೆ, ಈಗ ನಾವ್ ಹಿಂಗ್ ಮೊಟ್ಟೆ ಹಿಂಗ್ ಎಗ್ ತಗೊಂತೀವಿ, ಇಲ್ಲೇನೋ ಚೆನ್ನಾಗ್ ಬರುತ್ತೆ. ಇಲ್ಲಿ ಹಾಕ್ಬೇಕಾದ್ರೆ ಇಲ್ಲಿ ಎಗ್ ಇಲ್ಲ ಅಂದ್ರೆ ಪಟ್ ಅಂತ ಬೀಳುತ್ತೆ, ಹೊಡೆದೋಗೋ ಚಾನ್ಸಸ್ ತುಂಬಾ ಇದೆ. ತುಂಬಾ ಸೇಫ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಅಂದ್ರೆ, ಸ್ಪೇಸ್ ಕನ್ಸ್ಯೂಮ್ ಅಂದ್ರೆ ಚಿಕ್ಕದಾಗಿರ್ಬೇಕು ಅನ್ನೋರ್ಗ್ ಮಾತ್ರ ಇದನ್ನ ವರ್ತ್ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಇದು ಹುಷಾರಿಂದ ಹ್ಯಾಂಡಲ್ ಮಾಡ್ಬೇಕು. ಇವತ್ತು ಸಂಡೇ ಏನ್ ತಿನ್ನೋದು, ನನ್ನ ಡಯಟ್ ಮೀಲ್ ನ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ಪಾಪು ಚೆನ್ನಾಗಿದ್ಯಾ ಡಯಟ್ ಫುಡ್? ಇವತ್ತು ನಿಮ್ಮಿಬ್ರಿಗೂ ಡಯಟ್ ಫುಡ್ ಕೊಟ್ಟಿದ್ದೀನಿ. ಹೆಂಗ್ ಅನ್ಸ್ತಿದೆ ನಿಮ್ಮಿಬ್ರಿಗೆ ಇವತ್ತು ಡಯಟ್ ಫುಡ್ ಕೊಟ್ಟಿರೋದಕ್ಕೆ? ಹಿಂಗೆ ಕೊಡ್ಬೇಕಾ ಇಲ್ಲ ನಾರ್ಮಲ್ ಫುಡ್ ಮಾಡ್ಕೊಡ್ಬೇಕಾ ನಿಮ್ಗೆ? ಅನ್ನ ಸಾರು ಕೊಟ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅನ್ನ ಸಾರು ಮುದ್ದೆ ಕೊಟ್ಬಿಟ್ರೆ ತಿಂತಿದ್ದೀರಾ? ಮತ್ತೆ ಸಣ್ಣ ಆಗಕ್ಕೆ ಮತ್ ಸಣ್ಣನೂ ಆಗ್ಬೇಕು. ಬೆಳಗ್ಗೆ ಅನ್ನ ರೈಸ್ ಮತ್ತೆ ಮುದ್ದೆ ತಿಂತೀನಿ. ಮುದ್ದೆ ಓಕೆ, ಒಂದ್ ಮುದ್ದೆ ತಿಂತೀನಿ. ಅದಕ್ಕೆ ಡಯಟ್ ಫುಡ್ ತಿಂತಿಯಲ್ಲ ಪಾಪು ನೀನು? ಸ್ಟೋನ್ ಐತೆ ಅಂತ ಅನ್ಬಿಟ್ಟು ಕಣ್ಣ ಕೊಡ್ಬೇಡಿ. ಆಕ್ಚುಲಿ ಹೇಳ್ಬೇಕಂದ್ರೆ, ಇದೊಂದ್ ಕಾಲ್ ಆಪಲ್ ಅಲ್ಲಿ ನಾನು ಆತರ ಸ್ಲೈಸ್ ಮಾಡಿರೋದು. ಒಂದೇ ಆಪಲ್ 3 ಜನ ಶೇರ್ ಮಾಡಿದೀವಿ. ಆಪಲ್ ವಿತೌಟ್ ಯೋಕ್ ಎಗ್, ಇದ್ರಲ್ಲಿ ಯೋಕ್ ಇದೆ, ಆಮ್ಲೆಟ್, ಆಮೇಲೆ ಬ್ರೆಡ್ ಟೋಸ್ಟ್, ಕ್ಯಾರೆಟ್. 1 ಕ್ಯಾರೆಟ್ ಅಲ್ಲಿ 3 ಜನನು ಶೇರ್ ಮಾಡಿದೀವಿ. ಇದೇ ನನ್ನ ಡಯಟ್. ಕೆಲಸ ನಾನ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳಕ್ ಕಲಿ ಫಸ್ಟ್. ನೋಡ್ತೀನಿ ಹೆಂಗ್ ಬೈಯತ್ತಪ್ಪ ನಂಗೆ. ಹಂಗ್ ಹೊಡಿಬಾರ್ದು, ತಪ್ಪು ಮಾಡ್ದಾಗ ಬೈಸ್ಕೋಬೇಕು. ತಪ್ಪು ಮಾಡಿದ್ರೆ ಬೈಸ್ಕೊಬೇಕು, ತಪ್ಪು ಮಾಡಿಲ್ಲ ಅಂದ್ರೆ ಮಾತ್ರ ಹೇಳ್ಬೇಕು. ನಂಗ್ ಹೊಡಿತೀನಿ ಒಬ್ಬ ನಿನ್ಗೆ. ನೀವು ಇನ್ನೂ ಅವನ್ಗೆ ಪ್ರೊನೌನ್ಸ್ ಬರಲ್ಲ. ಇಲ್ಲಿ ಹೋಗ್ತಾ ಕಲ್ತ್ಕೊತಾನೆ. ಯೂಟ್ಯೂಬ್ ಅಲ್ಲಿ ಒಂದು ಹಾಟ್ಸ್ಟಾರ್ ಕೊಂಡಿದ್ದು ವ್ಯಾಕ್ಯೂಮ್ ಕ್ಲೀನರ್ ಇದೆ. ಆನ್ಲೈನ್ ಅಲ್ಲಿ ಬುಕ್ ಮಾಡಕ್ಕಾಗಲ್ಲ? ಯಾಕೆ? ಸುಮ್ನೆ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ಆನ್ಲೈನ್ ಅಲ್ಲೇ ಹೋದ್ರೆ ಕಮ್ಮಿನಾ? ನಾವ್ ಹೋಗ್ತಾ 2 ನಿಮಿಷ ಮಲ್ಲೇಶ್ವರ ಮೇಲೆ 2 ನಿಮಿಷ ಇಲ್ಲಿಂದ? ಹಂಗೆ ಹೇಳ್ಬೇಕು, 2 ನಿಮಿಷ ಅಂತಾನೆ ಹೇಳ್ಬೇಕು. ಸಂಡೇ ಬಂತಂದ್ರೆ ಯಾವಾಗ್ಲೂ ಔಟಿಂಗ್ ಅಂತ ಹೋಗ್ತೀವಿ. ಸ್ಯಾಟರ್ಡೆ ಸಂಡೇಸ್ ಯಾವ್ದಾದ್ರು ಪ್ಲೇಸ್ಗೆ ಹೋಗೋಣ ಅಂತ ಅನ್ಕೊಂಡು. ಬಟ್ ಇವತ್ತು ಮನೇಲೇ ಇರೋದ್ರಿಂದ ಎಲ್ಲ ತರಕಾರಿಗಳೆಲ್ಲ ಸ್ಟಾಕ್ ಮಾಡ್ಕೊಂಡು, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಫ್ರಿಡ್ಜ್ನೆಲ್ಲ ಕ್ಲೀನ್ ಮಾಡ್ಬೇಕು. ಏನಕ್ಕೆ ತೆಗಿತೀರಾ ಗಾಡಿ? ಗೇಟ್ ಕ್ಲೋಸ್ ಮಾಡ್ಬೇಕಾ? ಗಾಡಿ ನಿಲ್ಸಕ್ಕೆ ಜಾಗ ಆಗಲ್ಲ ಬಸ್ಸಿಗೆ. ಎಲ್ಲೋಗಿದೆ ಅಪ್ಪು? ನಮ್ ಕಾರ್ನ ಮನೆ ಹತ್ರ ತಂದು ನಿಲ್ಸ್ಬೇಕು ಅಂದ್ರೆ ಯಾವಾಗ್ಲೂ ಒಂದ್ ದೊಡ್ಡ ಸಾಹಸ. ಜಾಗ ಇಲ್ಲ, ಏನಿಲ್ಲ, ಇರೋದಿಷ್ಟೆಲ್ಲ ಜಾಗದಲ್ಲಿ ನಿಲ್ಸ್ಬೇಕು.
ಫುಲ್ ಚೇತನ ಒಳಗಡೆ ಎಲ್ಲ ನೀಟಾಗಿ ಎಷ್ಟ್ ನೀಟಾಗಿ ಕ್ಲೀನ್ ಮಾಡ್ಬೇಕಂದ್ರೆ ಪಳ 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 ಅಂತ ಹೊಳಿತಾ ಇರ್ಬೇಕು. ಕೈ ಹಾಕಿದ್ರೆ ಎಲ್ಲ ಆಗುತ್ತೆ, ಹಾಕಲ್ಲ ಜೊತೆ ಕೈ ಹಾಕಿದ್ರೆ ಕ್ಲೀನ್ ಆಗುತ್ತೆ. ಹಾಕಲ್ಲ ಮಾಡ್ಬೇಕಾಗುತ್ತೆ ಅಷ್ಟೇ. ಮಾಡ್ಬೇಕು. ಓಡಿಸ್ತೀರಾ? ಮಾಡಕ್ಕಾಗಲ್ವಾ? ಕೂತ್ಕೊಂತೀಯಾ? ಹಾ ಕೂತ್ಕೊಂತೀಯಾ? ನಾನು ಈಗ ಅಡಿಗೆ ಮಾಡ್ತೀನಿ, ನನ್ಗೆ ಹೆಲ್ಪ್ ಮಾಡ್ಕೊಡ್ತೀರಾ? ತರಕಾರಿ ತಂದ್ಕೊಡಲ್ವಾ? ಹಾ ತರಕಾರಿ ತಂದ್ಕೊಡಲ್ವಾ? ಹಂಗೇನೆ ನಾನು ಜೊತೆಲಿ ಬಂದು ಕೂತ್ಕೊಳ್ಳೋದು. ನನ್ಗೆ ಅಡಿಗೆ ಮಾಡಕ್ ಹೆಲ್ಪ್ ನಾನು ಅಡಿಗೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಲ್ವಾ? ಅಲ್ಲ ಅಡ್ಗಿನಾ? ಈ ಕಡೆ ಮುಖ ತೋರಿಸಿ, ತಿರ್ಗಿ ಈ ಕಡೆ ನೀನ್ ಅಡಿಗೆ ಒಂದ್ಸಲ ಬನ್ನಿ, ತಿರ್ಗಿ ಇಲ್ಲಿ ಈ ಕಡೆ. ಯಾವಾಗ್ಲೂ ಶೇರ್ ಮಾಡ್ಕೊಂಡು ಮಾಡೋದು. ಇಲ್ಲಿ ಒಂದ್ ನಿಮಿಷ. ನಾನು ಅಡ್ಗೆ ಮಾಡ್ತೀನಿ ಅಂದ್ಮೇಲೆ ನೀವ್ ತಿಂತೀರಾ, ಆದ್ಮೇಲೆ ನೀವ್ ಕಾರು ಓಡಿಸ್ತೀರಾ. ಈಗ ನಾನ್ ಅಡ್ಗೆ ಮಾಡಕ್ ನೀವೇನಾರ ಹೆಲ್ಪ್ ಮಾಡ್ತೀರಾ? ಇಲ್ಲ. ನೀವು ಕಾರ್ ಓಡಿಸೋದಕ್ಕೆ ನೀವು ಓಡಿಸಿ. ಮಧ್ಯಾಹ್ನದ ಊಟ ಟೈಮ್ ಆಯ್ತು. ಬೆಳಿಗ್ಗೆ ನಾವು ಡಯಟ್ ಫುಡ್ ಫಾಲೋ ಮಾಡ್ತಾ ಇರೋದ್ರಿಂದ ನಾನು ಒಂದು 12:30 1ಗೆಲ್ಲ ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ. ಮಧ್ಯಾಹ್ನದ ಹೊತ್ತು ನಾನು ರೈಸ್ನೇ ಮಾಡ್ಕೊಳ್ಳೋದು, ಯಾಕಂದ್ರೆ ನಾನು ರೈಸ್ನ ಸ್ಕಿಪ್ ಮಾಡಲ್ಲ. ರೈಸ್ನ ಮಾಡ್ಕೊಂತೀನಿ ಮಧ್ಯಾಹ್ನದ ಹೊತ್ತು. ಬೆಳಿಗ್ಗೆ ಮತ್ತೆ ನೈಟ್ ರೈಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಹೊತ್ತಂತೂ ಯಾವುದೇ ಕಾರಣಕ್ಕೂ ನಾನು ರೈಸ್ನ ಸ್ಕಿಪ್ ಮಾಡಲ್ಲ. ನಂಗೆ ರೈಸ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಯಾವ ತರ ಡಯಟ್ ಅಂತಂದ್ರೆ ಅದನ್ನ ತಿನ್ನಲ್ಲ ಇದನ್ನ ತಿನ್ನಲ್ಲ ಅಂತ ನಾನು ಯಾವುದೂ ಇದು ಮಾಡ್ತಾ ಇಲ್ಲ, ಎಲ್ಲಾನು ತಿಂತಾ ಇದ್ದೀನಿ. ಯಾಕಂದ್ರೆ ಇವಾಗ ಏನು ತಿಂದೆ ಡಯಟ್ ಚೆನ್ನಾಗಿ ಮಾಡ್ಬಿಟ್ಟು ಆಮೇಲೆ ನಾವೇನಾದ್ರು ತಿನ್ನಕ್ ಹೋಗ್ತೀವಿ ಅಂದ್ರೆ ಮತ್ತೆ ಸಡನ್ ನಾವು ದಪ್ಪ ಆಗೇ ಆಗ್ತೀವಿ. ಅದ್ರಿಂದ ನಾವು ಸಣ್ಣ ಆಗೋದ್ ಲೇಟ್ ಆದ್ರೂ ಪರವಾಗಿಲ್ಲ, ಎಲ್ಲಾನು ತಿನ್ಬೇಕು, ಜೊತೆಗೆ ಎಕ್ಸರ್ಸೈಸ್ ವಾಕಿಂಗ್ ಎಲ್ಲಾನು ಮಾಡ್ಬೇಕು. ಆ ರೀತಿ ನಾವು ಡಯಟ್ ನ ಪ್ಲಾನ್ ಮಾಡ್ಬೇಕು. ಯಾಕೆ ಡಯಟ್ ಫುಡ್ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಡಯಟ್ ಫುಡ್ ಅಂತ ಅನ್ನಲ್ಲ, ಒಂಥರ ಡಿಟಾಕ್ಸ್ ಫುಡ್ ಅಂತಾನೆ ಹೇಳ್ಬೋದು ಬಾಡಿಗೆ. ಬ್ಲೂಟೂತ್ ಕಟ್ ಮಾಡ್ಬಿಡೋಣ ಅಷ್ಟೇ. ನಮ್ಮ ಮಗ 2,000 ರೂಪಾಯಿ ಕೊಟ್ಟು ತಗೊಂಡಿದ್ದೆ. 2,000 ಬ್ಲೂಟೂತ್ ಇಲ್ಲ ನೋಡು, ಇದ್ರು. ಕಟ್ಟೆ ಮಾಡ್ಬಿಟ್ಟ ನೋಡು. ಆ ಕತ್ರಿ ಎಷ್ಟ್ ಸಲ ಕತ್ರಿ ಕೇಳಿದೀನಿ ತಗೊಂಡು ಚೇತನ ನಾನು. ನನ್ ಕೊಡಿ ಅಂತ ಎಷ್ಟ್ ಸಲ ಕೊಡ್ಲಿಲ್ಲ. ಕೇಳಿದೀನಿ. ಬ್ಲೂಟೂತ್ ಕತ್ರಿ ಯಾಕೋ ಕಟ್ ಮಾಡಿದೆ ಬ್ಲೂಟೂತ್? ಗುಗಿ ಕಟ್ ಮಾಡಿದ್ದ? ಇದೇನಾರ ಆನ್ ಆಗದೆ ಇರ್ಲಿ, ಇವಾಗ ನಿನಗೆ ಮಾಡ್ತೀನಿ ನೋಡಿ. ನಿನಗೆ ಗುಗ್ಗಿ ಕಟ್ ಮಾಡ್ತಂತೆ ನೋಡಿ. ಆನ್ ಆಗದೆ ಇರ್ಲಿ. ಬ್ಲೂಟೂತ್ ಕೊಡಿ ಚೇತನ, ನನ್ಗೆ ಒಂದ್ ಸ್ವಲ್ಪ ಯೂಸ್ ಇದೆ ಅಂತ ಎಷ್ಟ್ ಸಲ ಕೇಳಿದ್ರು ಕೊಡ್ತಾ ಇರ್ಲಿಲ್ಲ. ಕೊನೆಗೆ ಅದಕ್ಕೆ ಶಾಂತಿ ಮುಹೂರ್ತ ಇಟ್ಟ ನನ್ ಮಗ. ಎಲ್ಲಿ ಹೇಳಿದೆ ನಾನು? ಎಲ್ಲೋ ಕರ್ಕೊಂಡ್ ಹೋಗ್ತೀನಿ ಅಂದ್ರಲ್ಲ. ಇಲ್ವಲ್ಲ, ಎಲ್ಲೂ ಹೇಳಿಲ್ಲ. ಮರ್ತೋಗ್ಬಿಟ್ಟಿದ್ರಾ? ಅದು ಮಲಗ್ಬಿಟ್ಟು ಎದ್ನಲ್ಲ, ಮರ್ತೋಯ್ತು. ಅಯ್ಯೋ, ಎಷ್ಟ್ ಗಂಟೆಗೆ ಮಲ್ಕೊಂಡಿರೋದ? 2 o'clock ಮಲ್ಕೊಂಡು ಈಗ 6ಗೆ ಎದ್ದಿರೋದು. ಅದು ಈಗ 6:30 ಟೈಮು. ಮಲಗ್ಬಿಟ್ಟು ಎದ್ನಲ್ಲ, ಮರ್ತೋಗ್ಬಿಟ್ಟಿದೆ. ಏನೋ ತಗೋಬರ್ಬೇಕು ಅನ್ಕೊಂಡು. ಏನಾರು ಹೇಳದ್ ಮಗನ ನಾನು? ಪಾಪ ನಿಮ್ಮಪ್ಪ ಏನಾದ್ರೂ ಹೇಳುತ್ತಾ? ಏನಾರು ಹೇಳಿದೀವಾ? ಏನು ಹೇಳಲ್ಲ. ನಾ ಏನು ಹೇಳೇ ಇಲ್ಲ. ಬೆಳಗ್ಗೆ ನೋಡಿದ್ರೆ ಅಮ್ಮಂಗ್ ಸಪೋರ್ಟ್, ಈಗ ನೋಡಿದ್ರೆ ಅಪ್ಪಂಗ್ ಸಪೋರ್ಟ್. ಟೈಮ್ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ 3 ಕೊಟ್ರೆ ಸೊಸೆ ಕಡೆ. ಚೇತನ್ ಯಾವಾಗ್ಲೂ ಹೀಗೆ ಮಾಡ್ತಾರೆ. ನಾನು ಡಯಟ್ ಮಾಡ್ಬೇಕು, ನಾನು ನೈಟ್ ಟೈಮ್ ರೈಸ್ ತಿನ್ನಲ್ಲ ಅಂದ್ರೂ ಅವತ್ತು ಬಿಗ್ ಬಾಸ್ ಬರ್ತಾ ಇತ್ತು ಫೈನಲ್. ನೋಡ್ಕೊಂಡು ನಾನ್ ವೆಜ್ ತಿನ್ನೋಣ ಅಂತ ಅನ್ಕೊಂಡು ನಾನ್ ವೆಜ್ ಎಲ್ಲ ತಗೊಬಂದಿದ್ದಾರೆ. ಅವತ್ತೊಂದ್ ದಿನ ಸಂಡೇ ನಾನ್ ವೆಜ್ ಮನೇಲಿ ಮಾಡಿರ್ಲಿಲ್ಲ, ಅದರಿಂದ ತರ್ತೀನಿ ಅನ್ಕೊಂಡ್ ತಂದ್ರು. ರೈಸ್ ತಿನ್ಬಾರ್ದು ಅಂತ ಅನ್ಕೊಂತೀನಿ. ಈ ರೀಲ್ಸ್ ಎಲ್ಲ ನೋಡಿರ್ತೀವಲ್ಲ, ಡಯಟ್ ಮಾಡ್ತಾ ಇರ್ತೀವಿ, ಏನಾದ್ರು ಬಿರಿಯಾನಿ ಕಂಡ ತಕ್ಷಣ ಆಸೆ ಆಗೋಗುತ್ತೆ, ತಿನ್ಕೊಬಿಡ್ತೀವಿ. ಆ ತರ ನನಗೂ ಅದೇ ರೀತಿ ಬಿರಿಯಾನಿ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಬಿರಿಯಾನಿ. ಚೆನ್ನಾಗಿ ತಿಂದಿದ್ದಾಯಿತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಈ ಪುಟ್ಟ ಯೂಟ್ಯೂಬ್ ಜರ್ನಿನ ದೊಡ್ಡ ಯೂಟ್ಯೂಬ್ ಜರ್ನಿ ಆಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬನ್ನಿ.